ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಜೈ ಕರ್ನಾಟಕ ಪರಿಷತ್ ವತಿಯಿಂದ 22 ನೂತನ ಶಾಖಾ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದ KVS ಸಭಾಂಗಣದಲ್ಲಿ ಜೈ ಕರ್ನಾಟಕ ಪರಿಷತ್ ವತಿಯಿಂದ ನೂತನ ಶಾಖಾ ಅಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರು ಭುವನೇಶ್ವರಿ ತಾಯಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೈ ಕರ್ನಾಟಕ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರುಗಳಾದ ವಿನುಕುಮಾರ್ ಚಾಮುಂಡೇಶ್ವರಿ ನಗರ, ಮಂಜುಳಾ ದೇವರಾಜು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಡಾವಣೆ, ಸರಿತಾ ಮಾದಣ್ಣ ಕುವೆಂಪು ನಗರ, ಮನೋಜ್ ಕುಮಾರ್ ಚಲ್ಲನಾಯಕನಹಳ್ಳಿ, ಪದ್ಮಾವತಿ ರವಿ 33ನೇ ವಾರ್ಡ್, ವಿಜಯ್ ಕುಮಾರ್ ವಿವೇಕಾನಂದ ನಗರ, ನಾಗೇಶ್ 16ನೇ ವಾರ್ಡ್, ಸವಿತಾ ಜಯರಾಮೇಗೌಡ ಎಚ್, ಕೋಡಿಹಳ್ಳಿ ಸುರೇಶ್ ಲೋಕಸರ, ಪುಟ್ಟಸ್ವಾಮಿ 29ನೇ ವಾರ್ಡ್, ವಿಜಯಲಕ್ಷ್ಮಿ ಪುರುಷೋತ್ತಮ್ ಹೊಸಹಳ್ಳಿ ಕೆರೆ, ನಿಂಗೇಗೌಡ ಮರಿಗೌಡ ಬಡಾವಣೆ, ಪುಟ್ಟಸ್ವಾಮಿ ಹಿರೇಗೌಡನ ದೊಡ್ಡಿ, ಶಿವಕುಮಾರ್ ಅನ್ನಪೂರ್ಣೇಶ್ವರಿ ನಗರ, ಸ್ವಾಮಿ 34ನೇ ವಾರ್ಡ್, ತನುಜ ಕೆಂಪೇಗೌಡ ಇಂದಿರಾ ಕಾಲೋನಿ, ನಾಗಮ್ಮ ರಮೇಶ್ 16ನೇ ವಾರ್ಡ್, ನಾರಾಯಣಸ್ವಾಮಿ ಶ್ರೀರಾಮ ನಗರ, ಮಮತಾ ಮೂರ್ತಿ ಅನ್ನಪೂರ್ಣೇಶ್ವರಿ ನಗರ, ಸುಜಾತ ಸಿದ್ದಯ್ಯ 8ನೇ ವಾರ್ಡ್, ಕುಮಾರ ಮಲ್ಲಘಟ್ಟ, ಪುಟ್ಟಸ್ವಾಮಿ ದ್ವಾರಕಾ ನಗರರವನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆ ಇವನು ಒಂಟಿಯಾಗಿ ಎಂದಿಗೂ ಕೂಡ ಬದುಕಲಾರ. ಯಾವತ್ತು ಇವನು ನಾಗರಿಕತೆಗೆ ಬಂದನೋ ಅಲ್ಲಿಂದಲೇ ಅವನು ಒಟ್ಟುಗೂಡುವಂಥ, ಯಾಕೆ ಒಟ್ಟುಗೂಡ್ದ ಅಂದರೆ ತನ್ನ ಅಭ್ಯುದಯಕ್ಕಾಗಿ ಮೊದಲಿಗೆ ಒಟ್ಟುಗೂಡ್ತಾನೆ. ಆನಂತರ ತನ್ನ ಸುತ್ತಲಿನ ಪರಿಸರಕ್ಕಾಗಿ ಹೋರಾಟವನ್ನು ಮಾಡ್ತಾನೆ. ತನಗೆ ಸಿಗಬೇಕಾಗಿರ್ತಕ್ಕಂಥ ಆಹಾರಕ್ಕೆ ಒಟ್ಟಾಗಿ ಪ್ರಯತ್ನ ಮಾಡ್ತಾನೆ. ಕೃಷಿ ಇದೆಯಲ್ಲ, ಈ ಕೃಷಿಯ ಮೂಲಕ ಅನ್ನವನ್ನು ಕಂಡುಕೊಳ್ಳೋದಕ್ಕೆ ಹೋದ್ನಲ್ಲ, ಅದನ್ನು ಒಂಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಏನು? ಕೃಷಿಯನ್ನು ಒಂಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಎನ್ನುವಂಥದ್ದು ಒಂದು ಭಾಷಣ ಮಾಡೋದಕ್ಕೆ, ಒಂದು ಸಮಾರಂಭ ಏರ್ಪಾಡು ಮಾಡೋದಕ್ಕೆ ಬೇಕಾದ್ರೆ ನಾನೇ ಸ್ವಾಗತ ಮಾಡ್ತೀನಿ, ನಾನೇ ಭಾಷಣನೂ ಮಾಡ್ತೀನಿ, ನಾನೇ ವಂದನಾರ್ಪಣೆನೂ ಮಾಡ್ತೀನಿ, ನಾನೇ ಟೇಬಲ್ ತೊಗೊಂಬಂದು ಇಡ್ತೀನಿ, ನಾನೇ ಮೈಕ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತೀನಿ. ಇದು ಒಟ್ಟಿಯಾಗಿ ಒಬ್ಬರಿಗೆ ಸಾಧ್ಯ ಆಗ್ತಕ್ಕಂಥದ್ದು. ಆದರೆ ಕೃಷಿ ಆಗಲ್ಲ. ಅಲ್ಲಿಂದ ಅವನು ಪ್ರಾರಂಭಗೊಂಡು ಸಂಘಟಿತನಾಗ್ತಾ ಹೋದ. ಮರಗಿಡಗಳನ್ನು ಬೆಳೆಸಬೇಕು. ಆನಂತರ ಅವನು ಭಾಷೆ ಕಂಡುಕೊಂಡ ಮೇಲೆ ತನ್ನ ಭಾಷೆಯ ಉದ್ಧಾರಕ್ಕಾಗಿ, ಅದರ ವಿಸ್ತಾರಕ್ಕಾಗಿ ಶ್ರಮಿಸ್ತಾ ಹೋದ. ಆಮೇಲೆ ನಾಗರಿಕತೆ ಬಂದಂತೆಲ್ಲ ತನ್ನದೇ ಆಗುತ್ತೆ. ನಮಸ್ತೆ ಎಲ್ರಿಗೂ. ನಾನು HB ಇಂದಿರಾ ಅಂತ, ವಿನಾಯಕ ಬಡಾವಣೆ ಶಾಖಾ ಅಧ್ಯಕ್ಷರು. ನಾನು ಜೈ ಕರ್ನಾಟಕ ಪರಿಷತ್ ಇದ್ದೀನಿ ನಾನು. ಮತ್ತೆ ನಾವು ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮದು ಕನ್ನಡ ಮತ್ತು ಇದು ಸಾಹಿತ್ಯ, ಪರಿಸರ, ಶಿಕ್ಷಣ, ಆರೋಗ್ಯ ಅಂತ ಕಾನ್ಸೆಪ್ಟ್ ಇದೆ ಇದರಲ್ಲಿ. ನಮಗೆ ಇದು ತುಂಬ ಇಷ್ಟ ಆಯಿತು. ಮೊದಲು ಮನುಷ್ಯನಿಗೆ ಪರಿಸರ, ಆರೋಗ್ಯ, ಶಿಕ್ಷಣ ಮುಖ್ಯ. ಇದನ್ನು ಅಳವಡಿಸಿಕೊಂಡು ನಾವು ಇದನ್ನು ನಡೆಸ್ತಾ ಇದ್ದೀವಿ. ಮತ್ತು ಇದು ತುಂಬ ಚೆನ್ನಾಗಿದೆ. ಇದು ನಾವು ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಮೊನ್ನೆ ಎಲ್ಲ ನಾಗರಹೊಳೆಗೆ ಹೋಗಿದ್ವಿ. ಅಲ್ಲಿ ಅವರೆಲ್ಲರೂ ಮೀಟ್ ಮಾಡಿ, ಕಾಡಿನ ಜನಗಳ ಜೊತೆ ನೋಡಿ ಮಾತಾಡಿ, ಅವರು ಯಾವ ಥರ ಜೀವನ ಮಾಡ್ತಾರೆ ಅನ್ನೋದೆಲ್ಲ ಅವ್ರ ಬಾಯಲ್ಲಿ ಕೇಳಿಕೊಂಡು, ಅವರಿಗೆ ನಮ್ಮ ಎಲ್ಲ ಸಮಿತಿಯವರು ಸೇರಿ ಅವ್ರಿಗೇನು ಅವಶ್ಯಕತೆ ಇದೆ ಅಲ್ಲಿ ಜೀವನ ಮಾಡೋಕ್ಕೆ ಅನ್ನೋದೆಲ್ಲ ಹೇಳಿ ಕೊಟ್ಟು ಬಂದಿದ್ದೀವಿ. ಹಾಗಾಗಿ ಎಲ್ಲ ಈಗ ಕಿತ್ತೂರು ಚೆನ್ನಮ್ಮಂದು ಮತ್ತು ಕೆಂಪೇಗೌಡರದು ಎಲ್ಲ ಈಗ ಸಾಹಿತ್ಯ ಸಮ್ಮೇಳನ ಶುರುವಾಗಿದೆ. ಎಲ್ಲದಕ್ಕೂ ನಾವು ಕೈ ಜೋಡಿಸ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ತುಂಬ ಶ್ರಮಪಟ್ಟು ನಮ್ಮೆಲ್ಲರ ಮೇಲೆ ತಂದಿದ್ದಾರೆ. ಅವ್ರಿಗೂ ನನ್ನ ವಂದನೆಗಳು. ಮತ್ತು KTV ನಮಸ್ತೆ. ನನ್ನ ಹೆಸರು YK ಪುಟ್ಟಸ್ವಾಮಿ ಅಂತ, ನಿವೃತ್ತ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸು, ಹಾಲಿ ವಾಸ ದ್ವಾರಕಾನಗರ, ಮಂಡ್ಯ. ನಾನು ನಿವೃತ್ತನಾಗಿ ಈಗ 11 ವರ್ಷ ಆಗಿದೆ. ಈಗ ನನಗೆ ವಯಸ್ಸು 71 ವರ್ಷ. ಈ ದಿನ ನಮ್ಮ ಜೈ ಕರ್ನಾಟಕ ಪರಿಷತ್ನವರು ಶಾಖಾ ಅಧಿಕಾರಿಗಳ ಅಧ್ಯಕ್ಷರುಗಳ ನೇಮಕ ಕಾರ್ಯವನ್ನು ಹಮ್ಮಿಕೊಂಡಿದ್ದು, ಈ ದಿನ ನಾನು ಒಬ್ಬ ದ್ವಾರಕಾನಗರ ನಿವಾಸಿಯಾಗಿ ದ್ವಾರಕಾನಗರದ ಜೈ ಕರ್ನಾಟಕ ಪರಿಷತ್ನ ಶಾಖಾ ಅಧ್ಯಕ್ಷನಾಗಿ ಆಯ್ಕೆ ಆಗುತ್ತಾ ಇದ್ದೀನಿ. ಇದರ ಉದ್ದೇಶ ಕರ್ನಾಟಕದ ಜನರ ನಾಡು, ನುಡಿ, ಭಾಷೆ, ಪರಿಸರ ಸಂರಕ್ಷಣೆ, ಶಿಕ್ಷಣ, ಆರೋಗ್ಯ ಎಲ್ಲ ಇದರ ಬಗ್ಗೆನೂ ನಾವು ಹೋರಾಟ ಮಾಡಬೇಕಾಗಿದೆ. ಮತ್ತು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆಯೂ ನಾವು ಹೋರಾಟ ಮಾಡಬೇಕಾಗಿದೆ.
ಇದರ ಬಗ್ಗೆ ಜಾಗೃತಿ ಮೂಡಿಸಲು ನಮ್ಮ ಜೈ ಕರ್ನಾಟಕ ಪರಿಷತ್ತು ಹೆಚ್ಚಿನ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಮಂಡ್ಯದ ಕರುನಾಡಿನ ಜನರ ಹೆಮ್ಮೆಯ ಹೆಗ್ಗಳಿಕೆಯ ಪಾತ್ರರಾಗಲಿ. ನಾವು ಎಲ್ಲರಿಗೆ ಶ್ರಮಪಟ್ಟು ದುಡಿಯೋಣ, ಶ್ರಮಿಸೋಣ, ಎಲ್ಲರಲ್ಲೂ ಜಾಗೃತಿ ಮೂಡಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಮೊನ್ನೆ ತಾನೇ ನಾಗರಹೊಳೆಗೆ ಹೋಗಿ ಬಂದಿದ್ವಿ. ನಾವು ಒಂದು 4-6 ಜನ ಟ್ರಸ್ಟ್ಗಳಿಂದ ಒಂದು ಹಡವಿ ಜನಾಂಗದ ಅವ್ರದ್ದು ಏನಿದೆ ಕೂಲಂಕುಷವಾಗಿ ಅವ್ರನ್ನ ಪರಿಶೀಲನೆ ಮಾಡ್ಕೊಬರೋಣ, ಅವ್ರದ್ದು ಏನಿದೆ ಹಾಗೂ ಹೋಗುಗಳು ಅನುಕೂಲ ಅನಾನುಕೂಲಗಳನ್ನ ತಿಳ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ನಾವು ಪ್ಲಾಸ್ಟಿಕ್ ನಿರ್ಮೂಲನದ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮತ್ತೆ ಏಕರೂಪ ಶಿಕ್ಷಣನ ಜಾರಿಗೆ ತರುವತ್ತ ನಮ್ಮ ಪರಿಷತ್ ಒಂದು ಧ್ಯೇಯವನ್ನ ಇಟ್ಕೊಂಡಿದೆ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಏಕರೂಪ ಶಿಕ್ಷಣವನ್ನ ತರುವತ್ತ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಹೇಳ್ತಾ ಇದ್ದೀನಿ, ಪರಿಷತ್ ಮುಖಾಂತರ. ಮತ್ತೆ ಎಲ್ಲ ನಮ್ಮ ಮಂಡ್ಯ ನಗರದ 35 ವಾರ್ಡ್ಗಳಲ್ಲಿ ಯಾರ್ಯಾರು ಈಗ ಜನಪ್ರತಿನಿಧಿಗಳು ಇದ್ದಾರೆ ಅವ್ರಗಳ ಜೊತೆ ನಾವು ಪರಿಷತ್ನಲ್ಲಿ ಆಗಿರುವಂತಹ ಶಾಖಾ ಅಧ್ಯಕ್ಷರುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ. ನಮ್ಗಳ ಜೊತೆ ಅವರು ಬಂದು ವಾರ್ಡ್ಗಳನ್ನ ಇಂಪ್ರೂವ್ಮೆಂಟ್ಸ್ ನಲ್ಲಿ ಸಹಭಾಗಿತ್ವ ವಹಿಸ್ಲಿ ಅಂತ ನಾನು ವೈಯಕ್ತಿಕವಾಗಿ ಆಶಿಸ್ತೀನಿ. ಎಲ್ಲ ಮಂಡ್ಯ ನಗರದ ಈ ಕಾರ್ಯಕ್ರಮಕ್ಕೆ ಶಾಖಾ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವೈಯಕ್ತಿಕವಾಗಿ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ ಪರಿಷತ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ದೇವರಾಜ್. ನಾವು ಕೃಷ್ಣರಾಜೇಂದ್ರ ಬಡಾವಣೆಯಿಂದ ಶಾಖಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನಮ್ಮನ್ನು ಗುರುತಿಸಿ ಬಡಾವಣೆಗೆ ಆಯ್ಕೆ ಮಾಡಿರೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಎಸ್ ನಾರಾಯಣ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಸೇವೆಗಳನ್ನು ಮಾಡಬೇಕು ಅಂತ ನಾವು ಸೇರ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ನಮ್ಮನ್ನ ಆಯ್ಕೆ ಮಾಡಿರೋದಕ್ಕೆ ನಮ್ಮ ಸೇರಿಸಿರೋವ್ರಿಗೂ ಆಂಟಿ ಅಂತ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಸ್ನೇಹಿತರೆ, ಏನಿವತ್ತು ಒಂದು ಅದ್ಭುತವಾದ ದಿನ ನಾವೆಲ್ಲ ಇವತ್ತು ಆಚರಿಸ್ತಾ ಇದ್ದೀವಿ ಕನ್ನಡಿಗರು. ಜೈ ಕರ್ನಾಟಕ ಪರಿಷತ್ ನಾರಾಯಣ್ ಅವರ ಅಧ್ಯಕ್ಷತೆಯಲ್ಲಿ ಜೈ ಕರ್ನಾಟಕ ಪರಿಷತ್ ಇವತ್ತು ಮಂಡ್ಯದಲ್ಲಿ ಇವತ್ತು 22 ಶಾಖೆಯ ಅಧ್ಯಕ್ಷರುಗಳು ಇವತ್ತು ನೇಮಕ ಆಗ್ತಾ ಇದ್ದಾರೆ. ಪ್ರತಿ ಒಂದೊಂದು ವಾರ್ಡ್ಗಳಲ್ಲೂ ಒಬ್ಬೊಬ್ಬರು ಅಧ್ಯಕ್ಷರು ಮಾಡಿ ಏನು ಎಲ್ಲ ಹಿರಿಯ ನಾಗರಿಕರು ಅವರು ರಿಟೈರ್ಡ್ ಆದ ನಂತರ ಏನವರು ಒಂದು ಕೆಲಸಗಳನ್ನ ಮುಗಿಸಿ ಈ ಏಜ್ನಲ್ಲಿ ಮನೇಲಿ ಕೂರೋ ಬದಲು ಅವರು ಸಹ ಈ ಒಂದು ಕನ್ನಡ ನಾಡಿಗೆ ಮತ್ತು ನಮ್ಮ ಜಲಕ್ಕೆ ಮತ್ತೆ ಹಲವಾರು ವಿಚಾರಗಳಿಗೆ ನ್ಯಾಯ ದೊರಕಿಸ್ಲಿ ಅಂತ ಹೇಳಿ ಅವರನ್ನ ಕರೆತಂದು ಅವರಿಗೆ ಒಂದು ಅಧ್ಯಕ್ಷಗಳನ್ನ ಮಾಡಿ ಅವರನ್ನೊಬ್ಬರು ನಾಯಕರನ್ನಾಗಿ ಮಾಡಿ ಏನ್ ನಮ್ಮ ಜೈ ಕರ್ನಾಟಕ ಪರಿಷತ್ ಮುಖಾಂತರ ಇಡೀ ಮಂಡ್ಯದಲ್ಲಿ ನಾಡು ನುಡಿ ಸಾಹಿತ್ಯ ಕಲೆ ಕ್ರೀಡೆ ಅಂತ ಹೇಳಿ ಹಲವಾರು ವಿಚಾರ ಕ್ಷೇತ್ರಗಳಲ್ಲಿ ಇವತ್ತು ಜನರಿಗೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಇವತ್ತು ಜೈ ಕರ್ನಾಟಕ ಪರಿಷತ್ ಮುಂದೆ ಆಗ್ತಿದೆ. ಬನ್ನಿ, ಆ ನಿಟ್ಟಿನಲ್ಲಿ ಇವತ್ತು 22 ಜನರ ನೂತನ ಅಧ್ಯಕ್ಷಗಳ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡ ಮನಸ್ಸುಗಳು ಬಂದಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಯಶಸ್ವಿ ಆಗಬೇಕು. ಪ್ರತಿಯೊಂದು ಮಂಡ್ಯ ಜನರು ಜೈ ಕರ್ನಾಟಕ ಪರಿಷತ್ ಜೊತೆ ಕೈ ಜೋಡಿಸಿ ಇನ್ನು ಹಲವಾರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ನಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಈ ಮುಖಾಂತರ ಎಲ್ಲರೂ ಕೇಳ್ಕೊಂಡು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಜಯಲಕ್ಷ್ಮಿ ಪುರುಷೋತ್ತಮ್ ಅಂತ. ನಾನು ಹೊಸಳ್ಳಿ 17ನೇ ವಾರ್ಡಿಂದ ಆಯ್ಕೆಯಾಗಿದ್ದೀನಿ. ಇಲ್ಲಿ ಸೇರಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಮನೇಲೇ ಇದ್ದು ಪ್ರಪಂಚನೇ ನೋಡಿರ್ಲಿಲ್ಲ ಜಾಸ್ತಿ. ಈಗ ಈ ಸಂಘಟನೆಗೆ ಸೇರ್ಕೊಂಡು ಬಾವಿಯೊಳಗಿನ ಕಪ್ಪೆ ಆಗ್ಬಿಟ್ಟಿದ್ವಿ. ಈಗ ಆಚೆಗೆ ಬಂದು ನಾವು ತುಂಬಾ ನಾಡು ನುಡಿ ಆರೋಗ್ಯ ಶಿಕ್ಷಣ ಇದ್ರ ಬಗ್ಗೆ ಎಲ್ಲ ತುಂಬಾ ತಿಳ್ಕೊತಾ ಇದ್ದೀವಿ. ಅದರಲ್ಲೂ ಎಸ್ ನಾರಾಯಣ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ನಮಗೆ ಅಣ್ಣ ತಮ್ಮಗಿನ್ನ ತುಂಬಾ ಹೆಚ್ಚಾಗಿದ್ದಾರೆ. ಏನಕ್ಕೆ ಆಗ್ಲಿ ಒಂದು ಕುಟುಂಬದ ತರ ಒಗ್ಗೂಡಿಸಿ ಅವರು ನಮ್ಮನ್ನ ಅಣ್ಣ ತಂಗಿಗಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊತಾ ಇದ್ದಾರೆ. ಒಂದು ಕುಟುಂಬದ ಜವಾಬ್ದಾರಿನೇ ಅವರು ತಗೊಂಡು ಆ ತರ ನಮ್ಮನ್ನ ನೋಡ್ಕೊತಾ ಇದ್ದಾರೆ. ಇದಕ್ಕೆ ಬಂದು ಸಂಘಟನೆಗೆ ಸೇರಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದರಿಂದ ನಾರಾಯಣ್ ಸರ್ಗೆ ಇದಕ್ಕೆ ಅಧ್ಯಕ್ಷರಾಗಿ ಮಾಡಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಧನ್ಯವಾದ. ನಮಸ್ಕಾರ, ನಾನು ಪದ್ಮಾವತಿ, 33ನೇ ವಾರ್ಡ್ ಮಾಜಿ ನಗರಸಭಾ ಸದಸ್ಯೆ. ಇಂದು ಜೈ ಕರ್ನಾಟಕ ಪರಿಷತ್ನ ವತಿಯಿಂದ 22 ಜನರ ನೂತನ ಶಾಖಾ ಘಟಕದ ಅಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮ ಇಂದು ಕರ್ನಾಟಕ ಸಂಘದಲ್ಲಿ ಡಾಕ್ಟರ್ ಎಸ್ ನಾರಾಯಣ್ ರವರು ರಾಜ್ಯಾಧ್ಯಕ್ಷರು, ಜೈ ಕರ್ನಾಟಕ ಪರಿಷತ್ನ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಂದು ಕರ್ನಾಟಕ ಸಂಘದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಕನ್ನಡ ಮನಸ್ಸುಗಳ ಎಲ್ಲ ಕನ್ನಡ ಆಸಕ್ತಿ ಇರುವಂತವರು ಇಲ್ಲಿ ಬಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾವಿವತ್ತು ಕನ್ನಡ ನಾಡು ನುಡಿ ಜಲ ಹಾಗೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿರೋದ್ರಿಂದ ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಕನ್ನಡ ಮನಸ್ಸುಗಳು ಇವತ್ತು ಒಟ್ಟಾಗಿ ಸೇರಿ ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ಸೇರ್ಕೊಂಡು ಕನ್ನಡ ಬಾವುಟವನ್ನ ಹಾರಿಸ್ತಾ ಇದ್ದೀವಿ.